ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಡಿಯೋಗಳನ್ನ ಮಾಡಿ ತುಂಬಾ ದಿನಗಳಾಗಿತ್ತು. ಸಮ್ ಇಶ್ಯೂಸಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋಸ್ ಮಾಡಿದ್ರೂ ಸಹ ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಹಾಗಾಗಿ ತುಂಬ ವೀಡಿಯೋಸ್ನ ಲ್ಯಾಗ್ ಮಾಡಿದೆ. ಇದು ನಾವು ಹೊಸ ಮನೆಗೆ ಬರ್ತಿರೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲೋಗಿ 1 ಇಯರ್ ಆಯಿತು. ಸೊ ಇವಾಗ ಮನೆ ಚೇಂಜ್ ಮಾಡಬೇಕಿತ್ತು. ಸೊ ಹೊಸ ಮನೆ ನೋಡಿ ಚೇಂಜ್ ಮಾಡೋಣ ಅಂತ ಹುಡುಕಿ ಸಾಕಾಗಿ ಕೊನೆಗೆ ಈ ಮನೆ ಸಿಕ್ತು ನಮಗೆ. ಈ ಮನೆ ಸಿಕ್ಕಿದ ಮೇಲೆ ಇವತ್ತು ಹಾಲುಗ್ಸೋಣ ಅಂತ ಈ ಮನೆಗೆ ಬಂದಿದ್ದೀವಿ. ನಿಜವಾಗ್ಲೂ ನನಗೆ ಆ ಮನೆಗಿಂತ ಈ ಮನೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಮೇಯ್ನ್ ಹೆಣ್ಮಕ್ಳಿಗೆ ಕಿಚನ್ ಅಂದರೆ ತುಂಬಾ ಇಷ್ಟ. ಅದು ತುಂಬ ಚಿಕ್ಕದಾಗಿತ್ತು. ಸೊ ಇದು ತುಂಬಾ ದೊಡ್ಡದಾಗಿದೆ ಕಿಚನ್ನು. ನನಗದು ಮೇಯ್ನ್ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿದರೆ ಇವತ್ತು ಹಾಲು ಕುಸ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ನಾನು ಅಪ್ಪ ಇಬ್ಬರೇ ಇವತ್ತು ಇಲ್ಲಿ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ನಮಗೆ ಜಾಸ್ತಿ ಟೈಮ್ ಇರೋ ಅಷ್ಟರಲ್ಲೇ ಎಲ್ಲನೂ ಸಹ ಶಿಫ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ಶುಕ್ರವಾರನೇ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ತಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದು ಬನಶಂಕರಿಲಿ ಬೇಕಾಗಿರೋ ಐಟಮ್ಸ್ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಹೋಗಿ ನಿಂಬೆಹಣ್ಣು, ಹೂವು ಆ್ಯಂಡ್ ಎಲೆ ಅಡಿಕೆ, ಬಾಳೆಹಣ್ಣು, ಗಂಧಕಡ್ಡಿ, ಅರಿಶಿನ, ಕುಂಕುಮ, ಹೊಸದಾಗಿ ಏನೇನು ಬೇಕು ಎಲ್ಲನೂ ತೊಗೊಂಡು ಹಾಗೆ ಮನೆಗೆ ರಿಟರ್ನ್ ಬರ್ತಿದ್ವಿ. ಹಳೆ ಮನೆಗೆ ಹೋಗಿ ಬೇಕಾಗಿದ್ದ ಐಟಮ್ ತೊಗೊಂಡು ಮತ್ತು ಈ ಮನೆಗೆ ಬಂದು ಸ್ವಲ್ಪ ಹಾಗೆ ಜೋಡಿಸಿಟ್ಟಿದ್ದೀನಿ. ಸುಮ್ಮನೆ ಹೀಗಿರಲಿ ಅಂತ ಎಲ್ಲನೂ ತೊಗೊಬಂದಿಲ್ಲ, ಸ್ವಲ್ಪ ಮಾತ್ರ. ಆಮೇಲೆ ಅಪ್ಪ ನಾನು ಮೇಲ್ಗಡೆ ಹೋಗಿ ಡಿಶ್ ಇರುತ್ತಲ್ಲ ಅಂದರೆ ಸನ್ ಅದೆಲ್ಲ ಅದನ್ನು ಫಿಕ್ಸ್ ಮಾಡೋದು ಇಲ್ಲಿ ಪ್ಲೇಸ್ ನೋಡಿಕೊಂಡು ಬರೋಣ ಅಂತ ಮೇಲ್ಗಡೆ ಹೋಗ್ತಿದ್ವಿ. ಬಟ್ ನಂಗೆ ಆ ಗ್ರೀನರಿ ಇತ್ತಲ್ಲ ಅದು ತುಂಬಾ ಇಷ್ಟ ಆಯಿತು. ಎದುರುಗಡೆ ಮನೆಯವರು ಪಾಟ್ ಬೆಳೆಸಿರೋದು ತುಂಬಾ ಖುಷಿ ಆಯಿತು. ಮೇಲ್ಗಡೆ ಹೋಗಿ ನೋಡಿದ್ವಿ. ನಮಗೆಲ್ಲ ಓಕೆ ಅನ್ನಿಸ್ತು. ಇಲ್ಲಿ ಫಿಕ್ಸ್ ಮಾಡ್ಕೋಬೋದು, ಇಲ್ಲೇ ತೊಗೋಬೋದು ವೈರ್ ಅಂತ ಅನ್ನಿಸ್ತು. ನಾನು ಆಗಲೇ ಹೇಳ್ದಲ್ವ, ಇದೇ ಚೆನ್ನಾಗಿ ಅನಿಸಿದ್ದು. ಆಮೇಲೆ ನಂಗೆ ಈ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಹಾಲುಗ್ಸೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ. ಅದಾದಮೇಲೆ ನನಗೆ ನಿಜವಾಗ್ಲೂ ಏನು ಅನ್ನಿಸುತ್ತೆ ಅಂತ ಹೇಳಿದ್ರೆ ಎಲ್ಲರ ಲೈಫಲ್ಲೂ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದು ಯಾವಾಗ ಏನಾಗಬೇಕು ಅಂತ ಇರುತ್ತೆ ಅದು ಆವಾಗಲೇ ಆಗುತ್ತೆ. ನನ್ನ ಲೈಫಲ್ಲಿ ಏನೇ ಹೊಸದು ಬಂದ್ರೂ ಸಹ ನನಗದು ಒಳ್ಳೆಯದನ್ನು ಮಾಡುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ್ಯಂಡ್ ಏನೇ ಒಂದು ಕೆಟ್ಟದ್ದು ಅಥವಾ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಯಾರೇ ಆಗಿರ್ಬೋದು ನಮ್ಮ ಲೈಫಿಂದ ಹೋಗ್ತಾರೆ ಅಂದರೆ ಅದಕ್ಕೊಂದು ಸುಮಾರು ರೀಸನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಹೋಗ್ತಾರೆ ಅಷ್ಟೇ. ಏನೇ ಆದರೂ ಸಹ ನಮಗೋಸ್ಕರ ನಾವು ಬದುಕಬೇಕು. ಬೇರೆಯವ್ರಿಗೋಸ್ಕರ ಬದುಕಿದ್ರೆ ಆ ಲೈಫ್ ಯಾಕೋ ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಸಹ ಫಸ್ಟು ನಮ್ಮನ್ನೇ ನಾವು ಪ್ರೀತಿಸೋಣ, ಆಮೇಲೆ ಎಲ್ಲರ ಜೊತೆ ಖುಷಿಯಾಗಿರೋಣ. ಇರೋದು ಒಂದು ಲೈಫ್, ಫುಲ್ ಎಂಜಾಯ್ ಮಾಡಬೇಕು ಅಂತ ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಪೂಜೆ ಮಾಡಿ ಫಸ್ಟ್ ಒಂದು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಹಾಲುಗ್ಸ್ತೀನಲ್ಲ ಅಲ್ಲಿ ಸ್ಟವ್ಗೆ ಪೂಜೆ ಮಾಡ್ತೀನಿ. ಯಾವುದೇ ಒಂದು ವ್ಯಕ್ತಿ ಆಗಲಿ, ಒಬ್ಬ ಮನುಷ್ಯ ಆಗಲಿ ಅಥವಾ ಏನೇ ಒಂದು ವಸ್ತು ಆಗಲಿ ನಮ್ಮನ್ನು ದೂರ ಆಗ್ತಾರೆ ಅಥವಾ ಆಗುತ್ತೆ ಅಂದರೆ ಆಗಾಗ ಬಿಟ್ಬಿಡ್ಬೇಕಷ್ಟೆ. ಸೊ ನಾನು ಹೇಳೋದಿಷ್ಟೇ, ಯಾರೂ ಸಹ ಯಾರನ್ನೂ ನಮ್ಮ ಲೈಫಲ್ಲಿ ಇರಿ ಅಥವಾ ಏನೋ ಒಂದು ಕಾರಣದಿಂದ ಬಿಟ್ಟು ಹೋಗ್ತಾರೆ ಅಥವಾ ಏನೇ ಒಂದು ಆಗುತ್ತೆ ಲೈಫಲ್ಲಿ ಅಂತ ಹೇಳಿದರೆ ಯಾವತ್ತೂ ಅಂದರೆ ಹಿಡ್ಕೋಬೇಡಿ, ಅವ್ರನ್ನ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಹೋಗಿಬಿಡ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗನ್ಸಿದ ಮಾತು ನಾನು ಹೇಳಿದ್ದೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೆ ತುಂಬಾ ಖುಷಿ ಆಗ್ತಿದೆ. ಹೊಸತನ, ಹೊಸ ಲೈಫ್ ನನಗೇನೋ ಒಂಥರ ಖುಷಿ ಕೊಡ್ತಿದೆ. ಆ್ಯಂಡ್ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಿಲ್ಲ ಅನ್ನೋದಕ್ಕೆ ನನ್ನ ಮೈಂಡಲ್ಲಿ ತುಂಬಾ ನೆಗೆಟಿವಿಟಿ ಇತ್ತು. ಆ್ಯಂಡ್ ನನಗೆ ಸ್ವಲ್ಪ ಸ್ಟ್ರೆಸ್ ಇತ್ತು. ಈ ಕಡೆ ಇಂಟರ್ನ್ಶಿಪ್ಪು, ಕಂಪ್ನಿಗೆ ಹೋಗಬೇಕಿತ್ತು. ವೀಡಿಯೋಸ್ ಮಾಡಿದ್ರೂ ಸಹ ಎಡಿಟ್ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ. ಹೀಗಾಗಿ ತುಂಬ ಲ್ಯಾಗ್ ಆಯಿತು. ಆ್ಯಂಡ್ ಅಲ್ಲೇ ಅಕ್ಕಪಕ್ಕ ಮನೆ ಕ್ಯಾಟ್ಸ್ ನೋಡಿದಾಗ ತುಂಬಾ ಖುಷಿ ಆಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಏನೇ ಒಂದು ಸ್ವೀಟ್ ಮಾಡ್ತೀನಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಾಗ ತುಂಬಾ ಖುಷಿ ಆಗ್ತಿತ್ತು. ನಾನು ಹಾಲುಗ್ಸಿದ್ನಲ್ಲ, ಹಾಲಿಂದ ಪಾಯಸ ಮಾಡಿ ತಿಂದಿದ್ದಾಯಿತು. ಕೊನೆಗೆ ನೈಟ್ ವ್ಯೂ ಈ ಥರ ಕಾಣಿಸುತ್ತೆ ನಮ್ಮ ಮನೆ. ಐ ಹೋಪ್ ಏನು ಅಂತ ಹೇಳಿದ್ರೆ ಮನೆ ಚಿಕ್ಕದಾದರೆ ಏನಂತೆ, ಮನಸ್ಸು ದೊಡ್ಡದಾಗಿರಬೇಕು ಅನ್ನೋದು ನನ್ನ ಒಂದು ಮಾತು. ನಮ್ಮ 3 ಜನಕ್ಕೆ ಇದು ಸಾಕಾಯಿತು. ದೊಡ್ಡ ಮನೆ ಕಟ್ಕೊಂಡು ಏನಾಗಬೇಕು, ನಾವು 3 ಜನ ಅಲ್ವಾ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಇದನ್ನೇ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ
ನನಗೆ ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ಈ ಮನೆಗೆ ಬರ್ತಿರೋದು. ಐ ಹೋಪ್ ನ್ಯೂ ಲೈಫ್, ನ್ಯೂ ಜರ್ನಿ, ಏನೋ ಒಂದು ಖುಷಿಯಾಗಿರುತ್ತೆ ಅಂತ ನನ್ನ ಲೈಫಲ್ಲಿ ಎಲ್ಲನೂ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗ್ಸ್ ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನಗಳಾಯಿತು ನಾನು ಮಾಡಿ, ಬಟ್ ಇವತ್ತು ಮಾಡ್ತಿದ್ದೀನಿ. ಇನ್ಮೇಲೆ ಮಾಡೋದಿಲ್ಲ. ಮೊದಲು ಅವಾಗ ತುಂಬಾ ಸಪೋರ್ಟ್ ಸಿಗ್ತಿತ್ತು, ತುಂಬಾ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು. ಆ ಟೈಮಲ್ಲೇ ನಾನು ವೀಡಿಯೋ ಮಾಡೋದು ನಿಲ್ಲಿಸಿದೆ. ಬಟ್ ಇನ್ಮೇಲೆ ಹಾಗಾಗೋದಿಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ